ರಾಹುಲ್ ಗಾಂಧಿ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡಿದಂಥ ಆರೋಪದ ಮೇಲೆ ಶಾಸಕ ಯಶ್ಪಾಲ್ ಸುವರ್ಣ ಮೇಲೆ ಈಗ ಬೇರೆ ಬೇರೆ ಕಡೆ ದೂರು ದಾಖಲಾಗ್ತಾ ಇದೆಯಲ್ಲ, ಬೆಂಗಳೂರಿನಲ್ಲೂ ಕೂಡ ಯಶ್ಪಾಲ್ ಸುವರ್ಣ ವಿರುದ್ಧವಾಗಿ ದೂರು ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕುಶಾಲ್ ಹರುವೇಗೌಡ ದೂರನ್ನ ಕೊಟ್ಟಿದ್ದಾರೆ. ಕುಶಾಲ್ ಹರುವೇಗೌಡ ಅಂತೇಳಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಯಶ್ಪಾಲ್ ಸುವರ್ಣ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತೆ ಕುಶಾಲ್ ಅಂತ ಹೇಳಿ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧವಾಗಿ ಉಡುಪಿಯಲ್ಲೂ ಕೂಡ ಈಗ ಆಲ್ರೆಡಿ ಒಂದು FIR ದಾಖಲಾಗಿದೆ. ರಾಹುಲ್ ಗಾಂಧಿ ವಿರುದ್ಧವಾಗಿ ಯಶ್ಪಾಲ್ ಸುವರ್ಣಗೂ ದ್ವೇಷ ಭಾಷಣಕ್ಕೂ ಅಥವಾ ಈ ಥರ ಅಂತ ಆರೋಪನೋ ಅಥವಾ ವಿವಾದಕ್ಕೋ ಇದೇನು ಭಾಳ ಹೊಸತೇನಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಥರನ ಅಂತ ವಿವಾದಗಳ ರೂಪದ ಸ್ಟೇಟ್ಮೆಂಟ್ಗಳನ್ನು ನಾವು ನೋಡಿದ್ದೀವಿ. ಯಾವ ಮಟ್ಟಿಗೆ ಅಂತಂದರೆ ಅವರದೇ ಪಕ್ಷದ ಕೆಲ ನಾಯಕರುಗಳು ಸ್ಥಳೀಯವಾಗಿ ಕೆಲ ಕಾಂಪಿಟೇಟರ್ಗಳ ವಿರುದ್ಧವಾಗಿ ಕೂಡ ಅವ್ರು ಮಾತನಾಡಿರೋದು ಹಿಂದೆ ಎಲ್ಲ ಭಾಳ ವಿಚಾರ ಪ್ರಸ್ತಾಪಕ್ಕಾಗಿ ಬರ್ತಿರುತ್ತೆ. ಈಗ ರಾಹುಲ್ ಗಾಂಧಿ ವಿಚಾರ. ರಾಹುಲ್ ಗಾಂಧಿಗೆ ನೆನಪು ಬಹಳ ಕಮ್ಮಿ ಇದೆ. ಇನ್ನಾದ 24 ಗಂಟೆ ನಶಾ ಮುಕ್ತರಾಗಿರೋ ನಶದ ಒಂದು ಇದರಲ್ಲಿ ಅಮಲ್ ಪದಾರ್ಥ ಸೇರಿದ್ರಿಂದ ಅವರಿಗೆ ಯಾವುದು ಆಗುವುಗಳ ಚಿಂತನೆ ಮಾಡುವಂಥ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇದು ಯಶ್ಪಾಲ್ ಸುವರ್ಣ ಆಡಿದ್ದಂಥ ಮಾತು. ಅವ್ರು ಆಡುವಂಥ ಕೆಲ ಮಾತುಗಳು ನಮಗೆ ಟೆಲಿಕಾಸ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿಯೇ ಬೀಪ್ ಮಾಡಿದ್ವಿ. ಇನ್ನು ಉಳಿದಂತೆ ಅವ್ರು ಹೇಳಿದ್ರು ರಾಹುಲ್ ಗಾಂಧಿ ಅವರು ಏನೋ ಭಾಳ ನಶೆಯಲ್ಲಿ ಇರ್ತಾರಂತೆ 24/7, ಹಾಗಾಗಿ ಅವ್ರಿಗೆ ನೆನಪಿನ ಶಕ್ತಿ ಇಲ್ಲ ಅಂತೆ. ಆಮೇಲೆ ಕೊನೆಯದಾಗಿ ಹೇಳಿದ್ರು ರಾಹುಲ್ ಗಾಂಧಿ ಅವರ ಕುಟುಂಬವನ್ನು ಕೂಡ ನಾವು ಸರ್ವನಾಶ ಮಾಡೋಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥ ಅರ್ಥದಲ್ಲೇನೋ ಅವ್ರ ಮಾತುಗಳನ್ನು ಆಡಿದರು. ಸೊ ಅದಕ್ಕೊಂದಷ್ಟು ಜನ ಶಿಳ್ಳೆ ಕೇಕೆ ಬೇರೆ ಹಾಕಿ ಹುರಿದುಂಬಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಈಗ ಆಡಿದಂಥ ಮಾತಿನ ವಿಚಾರವಾಗಿ ದೂರು ಕೂಡ ದಾಖಲಾಗಿದೆ. ಆಮೇಲೆ ಎಲುಬಿಲ್ಲದ ನಾಲಿಗೆ, ನಮ್ಮ ನಾಯಕರುಗಳು ಮಾತನಾಡುವಂಥ ಬೇರೆ ಬೇರೆ ಸಂದರ್ಭದ ರೀತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಏನೋ ಇವರೇ ಹೋಗಿ ಗನ್ ಹಿಡ್ಕೊಂಡು ಹೋಗಿ ಎಲ್ಲ ದೇಶ ಕಾಪಾಡೋ ರೀತಿಯಾದಂಥ ಮಾತುಗಳು, ಆವೇಶಭರಿತವಾದಂಥ ಮಾತುಗಳು, ಕೊಚ್ಚಾಕ್ಬಿಡ್ತೀನಿ ಕೊದಾಕ್ಬಿಡ್ತೀನಿ ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಅಲ್ಲಿ ನೆರೆದಿದ್ದಂಥವ್ರಿಗೆ ಭಾಳ ಖುಷಿ ಕೊಡ್ಬೋದು. ಬಟ್ ಇದು ಅವರು ಈ ಥರ ಅಂತ ಆಡುವಂಥ ಮಾತುಗಳು ಅದೆಷ್ಟು ಶೋಭೆ ತರುತ್ತೆ ಕರ್ನಾಟಕ ರಾಜಕಾರಣಕ್ಕೆ ಅಂತೇಳಿ ಅವ್ರು ಯೋಚನೆ ಮಾಡಬೇಕು. ಪ್ರಜ್ವಲ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಉಡುಪಿ ಪ್ರತಿನಿಧಿ ಡೀಟೇಲ್ಸನ್ನು ಕೊಡ್ತಾರೆ. ಪ್ರಜ್ವಲ್, ನಿಮ್ಗೆ ಗೊತ್ತಾಗಿರ್ಬೋದು, ಈಗ ಬೆಂಗಳೂರಿನಲ್ಲೂ ಕೂಡ ಒಂದು ಕೇಸ್ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ. ಯಶ್ಪಾಲ್ ಸುವರ್ಣ ಇದು ವಿಚಾರವಾಗಿ ಏನು ಹೇಳ್ತಾ ಇದ್ದಾರೆ, ಸಮರ್ಥಿಸ್ಕೊಳ್ತಾ ಇದ್ದಾರೆ, ಏನು ಕತೆ ಅವ್ರ ಸ್ಟೇಟ್ಮೆಂಟ್ಸ್ಗಳನ್ನು? ಯಶ್ಪಾಲ್ ಸುವರ್ಣ ಅವರು ಸದ್ಯಕ್ಕೆ ನೀಡ್ತಿಲ್ಲ. ನಿನ್ನೆ ನಡೆದಂತ ಒಂದು ಬಿಜೆಪಿ ಪ್ರತಿಭಟನೆ ಅಂದ್ರೆ ಕಾಕ್ರೋಚ್ ವಿರುದ್ಧ ಮತ್ತು ಕಾಂಗ್ರೆಸ್ನ ವಿರುದ್ಧ ಒಂದು ಪ್ರತಿಭಟನೆಯನ್ನ ಉಡುಪಿ ಜಿಲ್ಲಾ ಬಿಜೆಪಿ ಹಮ್ಮಿಕೊಂಡಿತ್ತು. ಉಡುಪಿ ನಗರ ಭಾಗದಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ಸೇರಿಸಿಕೊಂಡು ಪ್ರತಿಭಟನೆಯನ್ನ ನಡೆಸಿತ್ತು. ಆ ಒಂದು ಸಂದರ್ಭದಲ್ಲಿ ದ್ವೇಷದ ಭಾಷಣವನ್ನ ಮಾಡಿದ್ರು. ಅಂದ್ರೆ ಬಾಬ್ರಿ ಮಸೀದ್ ಧ್ವಂಸ ಮಾಡಿದ ರೀತಿಯಲ್ಲೇ ರಾಹುಲ್ ಗಾಂಧಿ ಅವರ ವಂಶವನ್ನ ಧ್ವಂಸ ಮಾಡ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಸಿದ್ಧರಿದ್ದಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆ ಒಂದು ಹೇಳಿಕೆಗೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ನವರು ನಿನ್ನೆ ತಡರಾತ್ರಿ ಸುಮಾರು 12 ಗಂಟೆ ವೇಳೆಯಲ್ಲಿ ರಾತ್ರಿ ಪ್ರಕರಣವನ್ನ ದಾಖಲಿಸಲಿಕ್ಕೆ ಮುಂದಾಗಿರುವಂತದ್ದು. ಸದ್ಯ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಇದರ ಬಗ್ಗೆ ಪ್ರಕರಣ ದಾಖಲಾಗಿದೆ ಎಂಬ ಮಾಹಿತಿ ಬಂದಿರುವಂತದ್ದು. ಸದ್ಯ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಉಡುಪಿ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರು ನೀಡ್ತಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಆ ಒಂದು ಪ್ರಕರಣ ಅಲ್ಲೆಲ್ಲಿ ಅಂದ್ರೆ ಉಡುಪಿ ಜಿಲ್ಲೆಯ ಅಲ್ಲೆಲ್ಲಿ ಪ್ರಕರಣ ದಾಖಲಿಸಲಿಕ್ಕೆ ಮುಂದಾಗಿರುವಂತದ್ದು. ಕುಂದಾಪುರ ಸೇರಿದಂತೆ ಕಾಪು ಅದೇ ರೀತಿ ಕಾರ್ಕಳದಲ್ಲಿಯೂ ಪ್ರಕರಣ ದಾಖಲಿಸಲಿಕ್ಕೆ ಮುಂದಾಗಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಉಡುಪಿ ಶಾಸಕ ಆಗಿರುವಂತಹ ಯಶ್ಪಾಲ್ ಸುವರ್ಣ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ ಅಂತಾನೆ ಹೇಳ್ಬೋದು ಮಾಂತೇಶ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು. ನಮ್ಮ ಕಾರ್ಯಕರ್ತರೆಲ್ಲ ಅವ್ರ ಕುಟುಂಬ ಅಂದ್ರೇನು ಸರ್ವನಾಶ ಮಾಡೋಕ್ಕೆ ಸಿದ್ಧ ಇದ್ದಾರೆ ಅನ್ನುವಂಥದ್ದು ಇದೇ ಇಲ್ಲಿ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ನಾನು ಮಾಡ್ತೀನಿ, ನನ್ನ ಮಗ ಮಾಡ್ತಾನೆ, ನನ್ನ ಹೆಂಡತಿ ಮಾಡ್ತಾಳೆ ಅನ್ನೋದನ್ನು ಇವ್ರು ಯಾರೂ ಹೇಳಲ್ಲ. ನಮ್ಮ ಕಾರ್ಯಕರ್ತರು ಮಾಡ್ತಾರೆ, ನಮ್ಮ ಸಂಘದ ಸದಸ್ಯರು ಮಾಡ್ತಾರೆ. ಯಾರೋ ಮಕ್ಕಳನ್ನು ಇವರು ಬಾವಿಗೆ ದೂಡಿ ಇವ್ರು ಮಜಾ ತಗೊಳ್ಳೋ ರೀತಿಯಾದಂಥ ವರ್ತನೆಗಳು ನಮ್ಮ ರಾಜ್ಯದ ಕೆಲ ಪೊಲಿಟಿಕಲ್ ಲೀಡರ್ಸ್ ಆಡುವಂಥ ಮಾತುಗಳಲ್ಲಿ ಆಗಾಗ ನಾವು ಗಮನಿಸ್ತಾ ಇರ್ತೀವಿ. ಈಗ ಹೊಸ ಸ್ಟೇಟ್ಮೆಂಟ್ ಯಶ್ಪಾಲ್ ಸುವರ್ಣ ಅವ್ರದ್ದು ಅದಕ್ಕೆ.